ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇದಾರನಾಥಕ್ಕೆ ತೆರಳುತ್ತಾ ಇದ್ದ ಹೆಲಿಕಾಪ್ಟರ್ ಪತನ, ಪೈಲಟ್ ಇಬ್ಬರು ಮಕ್ಕಳು ಸೇರಿ 7 ಮಂದಿ ಸಾವು. ಉತ್ತರಾಖಂಡ್ನ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ದುರಂತ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್, ಹೌಸಿಂಗ್ ಕಾಂಪ್ಲೆಕ್ಸ್ ಧ್ವಂಸ, 29 ಮಕ್ಕಳು ಸೇರಿ ಒಟ್ಟು 60 ಮಂದಿ ಸಾವು. ಡ್ರೋನ್ ದಾಳಿಗೆ ಇರಾನ್ ಗ್ಯಾಸ್ ಫೀಲ್ಡ್ ಧಗಧಗ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದ ಮಿಸೈಲ್ ಮಳೆ, ನೇತನ್ಯಾಹು ಸೇನೆಯ ಕೇಂದ್ರ ಕಚೇರಿ ಮೇಲೆ ಅಟ್ಯಾಕ್, ಇಸ್ರೇಲ್ನ ಐರನ್ ಡೋಮ್ಗೂ ಹಾನಿಯಾದ ಮಾಹಿತಿ. ಇಸ್ರೇಲ್ನಲ್ಲಿ ಸಿಲುಕಿ ಕರ್ನಾಟಕದ 18 ಮಂದಿ ಪರದಾಟ. ಟೆಲ್ ಅವೀವ್ನಲ್ಲಿ ಕನ್ನಡಿಗರಿರೋ 1 ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಬ್ಲಾಸ್ಟ್. ವಿಮಾನ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆ ಸಂಕಷ್ಟ. ಕರುನಾಡಲ್ಲಿ ಮತ್ತೆ ಮಳೆ ಅಬ್ಬರ, ಮಂಗಳೂರಿನ ಗುಡ್ಡ ಕುಸಿತದ ಭೀತಿ, ರಾಯಚೂರಿನ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ, ಕಲಬುರಗಿಯಲ್ಲಿ ಮಳೆ ಹೊಡೆತಕ್ಕೆ ಕೋಟಿ ಮೌಲ್ಯದ ಬೆಳೆ ಹಾನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.